ಕಾಂಗ್ರೆಸ್ ಪಡೆಯಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಇನ್ನೂ ಕೂಡ ಮುಂದುವರೆದಿದೆ. ಮೀನಾ ಮೇಷ ಎಣಿಸ್ತಾ ಇದ್ದಾರಾ ರಾಹುಲ್ ಗಾಂಧಿ ಅವರು ಅಷ್ಟು ಅನ್ನೋದಕ್ಕೆ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸಂಪುಟ ಫೈನಲ್ಗೆ ರಾಹುಲ್ ಗಾಂಧಿ ಅವರು ಕೈಗೆ ಸಿಗ್ತಾ ಇಲ್ಲ. ಕಳೆದ 4 ತಿಂಗಳಿನಿಂದ ದೆಹಲಿಯಲ್ಲಿ ಸಿದ್ದು, ಡಿಕೆ, ಬಿಕೆ ಮೂರೂ ಜನ ಬೀಡ್ಬಿಡ್ತಾ ಇದ್ದಾರೆ. ರಾಜ್ಯ ನಾಯಕರು ಕೈಗೆ ಸಿಗ್ತಾ ಇಲ್ಲ. ದೆಹಲಿ ನಾಯಕರು ರಾಜ್ಯ ನಾಯಕರ ಕೈಗೆ. ಈಗ ಡಿಕೆ ಸಿಎಂ ಆಗಿ 2 ತಿಂಗಳಾಯ್ತು. ಇನ್ನೂ ಕೂಡ ಸಂಪುಟ ಸಂಪೂರ್ಣವಾಗಿ ಆಗದೆ ಬಾಕಿ ಉಳ್ಕೊಂಡಿರುವಂತದ್ದು. ಕಾಂಗ್ರೆಸ್ ಪಡೆಯಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಮುಂದುವರೆದಿದೆ. ಫೈನಲ್ ಆಗಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರು ಅಸ್ತು ಅನ್ಬೇಕು. ಆದ್ರೆ ಅವರು ಕೈಗೆ ಸಿಗ್ತಿಲ್ಲ. ಕಳೆದ 4 ತಿಂಗಳಿನಿಂದ ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್ ಅವರು, ಡಿಕೆ ಶಿವಕುಮಾರ್ ಅವರು ಬಿಡ್ತಾ ಇದ್ದಾರೆ. ಅಲ್ಲಿ ಹೋಗೋದು ಬರೋದು ವಾಪಸ್. ಡಿಕೆ ಸಿಎಂ ಆಗಿ 2 ತಿಂಗಳಾಯ್ತು. ಆದ್ರೂ ಕೂಡ ಫೈನಲ್ ಆಗಿಲ್ಲ ಪಟ್ಟಿ. ದಿಲ್ಲಿಯಲ್ಲಿ ಚಾತಕ ಪಕ್ಷಿಗಳಾಗಿದ್ದಾರೆ ಕೈ ನಾಯಕರು. ನಿರಂತರವಾಗಿ ಮುಂದೂಡಿಕೆ ಆಗ್ತಾ ಇದೆ ಮೀಟಿಂಗ್. ಒಂದಲ್ಲ ಒಂದು ಕಾರಣದಿಂದ ಸಭೆಯನ್ನ ಮುಂದೂಡಿಕೊಂಡು ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪಡೆಯಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಮುಂದುವರೆದಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಇನ್ನು ಖಾಲಿ ಉಳ್ಕೊಂಡಿರುವಂತ 20 ಸ್ಥಾನಗಳಿಗೆ ಸಂಪುಟದಲ್ಲಿ 60ಕ್ಕೂ ಹೆಚ್ಚು ಶಾಸಕರು ತೀವ್ರ ಆಕಾಂಕ್ಷೆ ಹೊಂದಿದ್ದಾರೆ. ಅದರಲ್ಲಿ ಹಾಗೋ ಹೀಗೋ ಮಾಡಿ ಒಂದ್ ರೀತಿಯಾಗಿ ಸೋ ಕೆಲಸವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು, ಹಾಗೇನೆ ಬಿಕೆ ಹರಿಪ್ರಸಾದ್ ಅವರು 3 ಜನ ಸೇರ್ಕೊಂಡು ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ, ಕೆಸಿ ವೇಣುಗೋಪಾಲ್ ಅವರೊಂದಿಗೆ, ಹೈಕಮಾಂಡ್ನ ರಾಹುಲ್ ಗಾಂಧಿ ಅವರನ್ನ ಹೊರತುಪಡಿಸಿ ಉಳಿದಂತ ನಾಯಕರುಗಳೊಂದಿಗೆ ಮಾತುಕತೆಯನ್ನ ಆಡಿ ಒಂದು ಪಟ್ಟಿಯನ್ನ ಫೈನಲ್ ಮಾಡಿದ್ದಾಯ್ತು. ಆದ್ರೆ ಆ ಪಟ್ಟಿಯನ್ನು ಫೈನಲ್ ಮಾಡಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರು ಅಸ್ತು ಅನ್ಬೇಕು, ಅಥವಾ ಏನಾದ್ರೂ ಫಿಲ್ಟರ್ ಮಾಡೋ ಕೆಲಸಗಳಿದ್ರೆ ಮಾಡಬೇಕು. ಆದ್ರೆ ಮೀಟಿಂಗ್ಗೆ ಸಿಗ್ತಾ ಇಲ್ಲ, ಚರ್ಚೆ ಮಾಡೋದಕ್ಕೂ ಸಿಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಆಗ್ತಾ ಇಲ್ಲ ರಾಜ್ಯ ನಾಯಕರುಗಳಿಗೆ. ಇದು ಸಮಸ್ಯೆ ಆಗಿರುವಂತದ್ದು. 2 ತಿಂಗಳಾದ್ರೂ ಕೂಡ ಪಟ್ಟಿ ಫೈನಲ್ ಆಗ್ತಾ ಇಲ್ಲ. ಇವತ್ತಾದ್ರೂ ಭೇಟಿಗೆ ಅಸ್ತು ಅಂತಾರ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಶನಿವಾರಕ್ಕೆ ಶಿಫ್ಟ್ ಆಗುತ್ತಾ ಹಾಗಿದ್ರೆ ಸಚಿವ ಸಂಪುಟ ವಿಸ್ತರಣೆ ಎನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇರುವಂತದ್ದು. ನಾಳೆ ಸಂಜೆವರೆಗೂ ಕೂಡ ಕಲಾಪದಲ್ಲಿ ಹೈಕಮಾಂಡ್ ಬ್ಯುಸಿ ಆಗಿರುತ್ತೆ. ಕೇಂದ್ರದ ವಿರುದ್ಧ ಸಮರ ಸಾರೋದಕ್ಕೀಗ ದಿಲ್ಲಿ ನಾಯಕರು ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ಅವರು. ಹೀಗಾಗಿ ರಾಜ್ಯದ ಕಡೆ ಗಮನ ಹರಿಸೋದು ಡೌಟು ಅಂತ ಹೇಳಾಗ್ತಾ ಇದೆ. ನಾಳಿನ ಸಂಸತ್ ಕಲಾಪದ ಬಳಿಕ ಅಷ್ಟೇ ಚರ್ಚೆ ಸಾಧ್ಯತೆ ಇರುವಂತದ್ದು. ಹಾಗಾಗಿ ನಿನ್ನೆ ಅಂದ್ರೆ ಮಂಗಳವಾರವೇ ಫೈನಲ್ ಆಗ್ಬಿಡುತ್ತೆ. ಇನ್ನೇನು ಸೋಮವಾರ ಅಥವಾ ಮಂಗಳವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಹೊಸ ಖಾತೆಗೆ ತಮ್ಮ ಹುದ್ದೆನ ಅಲಂಕರಿಸಿರುವಂತಹ ಸಚಿವರು ಅಂತ ಇತ್ತು. ಆದ್ರೆ ಇನ್ನೂ ಫೈನಲ್ ಆಗಿಲ್ಲ. ಇನ್ನು ಯಾವಾಗ ಅನ್ನೋದೇ ಪ್ರಶ್ನೆಯಾಗಿ ಕೂತ್ಕೊಂಡಿದೆ. ಈ ಕಡೆ ಸಂಸತ್ ಭವನದಲ್ಲಿ ಕೇಂದ್ರದ ವಿರುದ್ಧ ಸಮರ ಸಾರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಒಳಗೊಂಡಂತಹ ಒಂದು ತಂಡ. ಹೀಗಾಗಿ ಇನ್ನು ಡೌಟ್. ನಾಳಿನ ಸಂಸತ್ ಕಲಾಪ ಸಂಪೂರ್ಣವಾಗಿ ಮುಕ್ತಾಯ ಆದ ನಂತರದಲ್ಲೇ ಚರ್ಚೆ ಆಗುವಂತ ಸಾಧ್ಯತೆ ಇರುವಂತದ್ದು ರಾಹುಲ್ ಗಾಂಧಿ ಅವರೊಂದಿಗೆ. ದೆಹಲಿಯಲ್ಲಿ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಕೈ ನಾಯಕರು. ಏನ್ ಹೇಳ್ತಾರೆ, ಯಾವಾಗ ಫೈನಲ್ ಆಗತ್ತೆ ಅಂತ. ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಎಸ್ ಬಸವರಾಜ್, ಯಾವಾಗ ಅನ್ನುವಂತ ಪ್ರಶ್ನೆ ಇನ್ನು ಹಾಗೇ ಉಳ್ಕೊಂಡಿದೆ. ಈ ಕಡೆ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಕಡೆ ನಮ್ಮ ರಾಜ್ಯ ನಾಯಕರುಗಳು ಅಲ್ಲಿ ಏನ್ ಮಾಡೋದಪ್ಪ, ಯಾವಾಗ ಸಿಗ್ತಾರೆ ರಾಹುಲ್ ಗಾಂಧಿ ಅವರು ಅಂತ ಜಾತಕ ಪಕ್ಷಿಗಳಂತೆ ಕಾಯ್ಕೊಂಡಿದ್ದಾರೆ. ಏನಾಗ್ಬೋದು ಅಂತ. ಗಾಯತ್ರಿ, ರಾಜ್ಯ ಕಾಂಗ್ರೆಸ್ ನಾಯಕರು ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂತಹ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿ ಕೂಡ ಇರುವಂತಹ ಸಂದರ್ಭದಲ್ಲಿ ಅದು ವಿಳಂಬ ಆಗ್ತಾನೆ ಹೋಗ್ತಾ ಇದೆ. ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಕೂಡ ಸಭೆ ಆಯಿತು. ಸಭೆ ಆದ ತಕ್ಷಣವೇ ಒಂದ್ ಕಡೆ ಫೈನಲ್ ಆಗುತ್ತೆ, ಪಟ್ಟಿ ಬಿಡುಗಡೆ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಕೂಡ ಇದ್ರು. ಅದಾದ ಬಳಿಕ ರಾಹುಲ್ ಗಾಂಧಿ ಅವರ ಜೊತೆ ಸಭೆ ಕೂಡ ನಿನ್ನೆ ನಡೆಯಬೇಕಾಗಿತ್ತು. ಆದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಸಮಯಾವಕಾಶವನ್ನು
ಕೊಟ್ಟಿಲ್ಲ. ಹಾಗಾಗಿ ನಿನ್ನೆ ಕೂಡ ಪಟ್ಟಿ ಫೈನಲ್ ಆಗುವಂತದ್ದು ವಿಳಂಬ ಕೂಡ ಆಗಿರ್ತಕ್ಕಂಥದ್ದು. ನಿನ್ನೆ ಪಟ್ಟಿ ಫೈನಲ್ ಆಗಿದ್ರೆ ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ಎಲ್ಲ ಸಿದ್ಧತೆಯನ್ನು ಕೂಡ ಲೋಕಭವನದಲ್ಲಿ ಮಾಡಲಾಗಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಸಮಯಾವಕಾಶ ಕೊಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ವಿಳಂಬ ಆಗಿರ್ತಕ್ಕಂತ ಒಂದು ರೀತಿ ಕೂಡ ಒಂದು ದೆಹಲಿಯಲ್ಲಿ ಕೂಡ ಬೆಳವಣಿಗೆ ನಡೆದಿದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಬಿ.ಕೆ. ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರ ಸಮಯಾವಕಾಶಕ್ಕಾಗಿ ಕಾತುರದಿಂದ ಕೂಡ ಕಾಯ್ತಾ ಇದ್ದಾರೆ. ಈಗಾಗಲೇ ಹಲವು ಸಚಿವಾಕಾಂಕ್ಷಿಗಳು ಸಹಿತ ಒಂದ್ ಕಡೆ ಅವರು ಕೂಡ ದೆಹಲಿಯಲ್ಲಿ ಕೂಡ ಇರುವಂತದ್ದು. ಇವತ್ತು ಪಟ್ಟಿ ಫೈನಲ್ ಆಗುತ್ತೆ, ನಾಳೆ ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಸಂಸತ್ನ ಒಂದು ಅಧಿವೇಶನದ ಕಲಾಪದ ಒಂದು ಬಿಸಿಯಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಇರುವಂತದ್ದು. ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೋರಾಟಗಳನ್ನ ರೂಪಿಸುವ ಒಂದು ಬರದಲ್ಲಿ ಕೂಡ ಇರುವಂತಹ ಸಂದರ್ಭದಲ್ಲಿ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕೂಡ ಈಗ ದೆಹಲಿಯಲ್ಲಿ ಬೆಳವಣಿಗೆ ಕೂಡ ನಡೀತಾ ಇದೆ. ಆದ್ರೆ ಬಹುತೇಕವಾಗಿ ಗಾಯತ್ರಿ, ಇವತ್ತು ರಾಹುಲ್ ಗಾಂಧಿ ಅವರು ಸಂಜೆ ಸಮಯಾವಕಾಶವನ್ನು ಕೊಡಬಹುದು, ರಾಜ್ಯ ನಾಯಕರ ಜೊತೆ ಸಭೆ ನಡೆಸಬಹುದು ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ 20 ಏನು ಏನಿದಾವೆ ಆ ಒಂದು ಸ್ಥಾನಗಳಿಗೆ ಯಾರಿಗೆಲ್ಲ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಕೂಡ ನಡೆದಿದೆ. ಕೆ.ಸಿ. ವೇಣುಗೋಪಾಲ್ ಅವರು ಮತ್ತೆ ಸುರ್ಜೇವಾಲಾ ಅವರು ಕೂಡ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನ ರಾಜ್ಯದ 3 ನಾಯಕರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಡಬೇಕಾಗಿದೆ. 3-4 ಹೆಸರುಗಳಲ್ಲಿ ಕೂಡ ಒಂದಿಷ್ಟು ವ್ಯತ್ಯಾಸಗಳು ಕೂಡ ಬಂದಿದ್ದಾವೆ, ಒಂದಿಷ್ಟು ಅಸಮಾಧಾನ ಕೂಡ ಇರುವಂತದ್ದು. ಅದನ್ನ ಸರಿದೂಗಿಸುವಂತ ಪ್ರಯತ್ನ ಮತ್ತೆ ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳುವಂತದನ್ನ ರಾಹುಲ್ ಗಾಂಧಿ ಅವರಿಗೆ ಬಿಟ್ಟಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಅದನ್ನ ಅಂತಿಮ ಮಾಡಿ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಟ್ರೆ ಪಟ್ಟಿ ಫೈನಲ್ ಆಗುತ್ತೆ. ಇತ್ತ ಲೋಕಭವನದಲ್ಲಿ ಈಗಾಗಲೇ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲಿ ಪಟ್ಟಿ ಫೈನಲ್ ಆದ ತಕ್ಷಣವೇ ಇಲ್ಲಿ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಮಾಡ್ಲಿಕ್ಕೂ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ಇವತ್ತು ಸಮಯಾವಕಾಶ ಕೊಡ್ಲಿಲ್ಲ ಅಂತಂದ್ರೆ ಶುಕ್ರವಾರ ಒಂದ್ ಕಡೆ ಶುಕ್ರವಾರ ಸಂಜೆಗೆ ಅಧಿವೇಶನ ಕಲಾಪ ಕೂಡ ಮುಗುವಂತದ್ದು. ಹಾಗಾಗಿ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಕೂಡ ಅಧಿವೇಶನ ಕಲಾಪ ಕೂಡ ರಜೆ ಇರುತ್ತೆ. ಹಾಗಾಗಿ ಅವತ್ತು ಶನಿವಾರ ಕೂಡ ಸಮಯಾವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಅವತ್ತು ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಬಹುತೇಕವಾಗಿ ಇವತ್ತು ಸಂಜೆ ವೇಳೆಗೆ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಸಮಯಾವಕಾಶ ಕೊಡಬಹುದು. ಇವತ್ತು ಸಚಿವರ ಪಟ್ಟಿ ಅಂತಿಮವಾಗಿ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಇವತ್ತೇನಾದ್ರೂ ಪಟ್ಟಿ ಫೈನಲ್ ಆದ್ರೆ ಶುಕ್ರವಾರ ಒಂದು ನೂತನ ಸಚಿವರಿಗೆ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಕೂಡ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಈಗಾಗಲೇ ಇವತ್ತು ರಾಜ್ಯಪಾಲರು ಸಹಿತ ಇವತ್ತು ರಾತ್ರಿ ಕೂಡ ರಾಜ್ಯಕ್ಕೆ ವಾಪಸ್ ಆಗಲಿದ್ದಾರೆ. ಹಾಗಾಗಿ ಶುಕ್ರವಾರ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಸಮಯಾವಕಾಶ ಕೊಡ್ತಾರೆ ಅನ್ನುವಂತ ನಿರೀಕ್ಷೆಗಳು ಕೂಡ ಇದಾವೆ. ಕಾಂಗ್ರೆಸ್ ಪಕ್ಷದ ಮೂಲಗಳಿಂದಲೂ ಕೂಡ ಮಾಹಿತಿ ಬರ್ತಾ ಇದೆ. ಆದ್ರೆ ಇವತ್ತು ಒಂದು ವೇಳೆ ಏನಾದ್ರೂ ಸಮಯಾವಕಾಶ ರಾಹುಲ್ ಗಾಂಧಿ ಅವರು ಕೊಡ್ಲಿಲ್ಲ ಅಂತಂದ್ರೆ ಬಹುತೇಕವಾಗಿ ಶನಿವಾರಕ್ಕೆ ಈ ಒಂದು ಪಟ್ಟಿ ಫೈನಲ್ ಮಾಡುವಂತ ಹಂತ ಹೋಗುತ್ತೆ. ಗಾಯತ್ರಿ, ಎಸ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಸದ್ಯದ ಪರಿಸ್ಥಿತಿ. ಇನ್ನೂ ಕೂಡ ಯಾವಾಗ ಫೈನಲ್ ಆಗುತ್ತೆ ಈ 20 ಜನರ ಒಂದು ಪಟ್ಟಿ ಅನ್ನುವಂಥದ್ದು ಇನ್ನೂ ಗೊಂದಲದಲ್ಲೇ ಇದೆ. ರಾಹುಲ್ ಗಾಂಧಿ ಅವರು ಸಿಗಬೇಕು ಫ್ರೀಯಾಗಿ, ಆಗಷ್ಟೇ ಇದಕ್ಕೆ ಒಂದು ಸಾಧ್ಯತೆಗಳು ಇರುವಂಥದ್ದು. ಇನ್ನು ಆಕಾಂಕ್ಷಿಗಳು ಯಾವ ರೀತಿ ಕಾಯ್ತಾ ಇದ್ದಾರೋ, ನಾವಿರ್ತೀವ ಪಟ್ಟಿಯಲ್ಲಿ, ಏನಾಗುತ್ತೆ ನಮ್ಮ ಭವಿಷ್ಯ ಅಂತ, ಅದೇ ರೀತಿಯಾಗಿ ಈಗ ರಾಜ್ಯ ನಾಯಕರು ಕೂಡ ರಾಹುಲ್ ಗಾಂಧಿ ಅವರ ಒಂದು ಗ್ರೀನ್ ಸಿಗ್ನಲ್ಗಾಗಿ ಕಾದು ಕೂತಿರುವಂಥದ್ದು.